ಕಡೆಯಿಂದಲೇ ಎಂಟ್ರೆನ್ಸ್ ಇತ್ತು ಇಲ್ಲಿ. ಇದು ಬೀಳಂಗಾಗೈತಿ. ಇದು ಸುರಂಗದಲ್ಲಿ ಹೋದಂಗೆ ಆಗ್ತಾ ಇದೆಯಲ್ಲ. ಏನು ಮೇಡಮ್ ಇದು ಬೀಳಂಗಾಗೈತಿ. ನೀವು ಬಂಗಾರ ಸಾಮಾನು ತಲೆಗೆ ಇಟ್ಕೊಂಡು ಮುಕ್ಕೊಂಡು ಮುಂಜಾನೆ ಹೋಗು. ಮುಂಜಾನೆ ಹಾಕೊಳ್ತಾ ಇದ್ರು ಅವಾಗ. ಏನು ಸರ್ ಇದು ಬಸ್ಲು ಮನೆನಾ ಅಥವಾ ನಡ್ ಮನೆನಾ? ಬಚ್ಚಲ್ ಮನೆ. ಇಷ್ಟು ದೊಡ್ಡದು ಬಿದ್ದಿರಿ ಮೇಡಮ್. ಇದಕ್ಕಿಡ್ರಿ ಕೈ ಕೊಡ್ರಿ ಇಲ್ಲಿ. ಈ ರೀತಿಯಾಗಿ ಏನಕ್ಕೆ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ? ಮೊದಲು ಮಾಡಿ ಇಲ್ಲಿಗೆ ಮಹಾರಾಣಿಯವರು ಬರ್ತಾ ಇದ್ರ? ಹಲೋ ಇತ್ತು ಅವ್ರಿಗೆ. ದುಡ್ಡು ಬಂಗಾರ ಇಡ್ತಿದ್ರು. ನೀವು ನೋಡ್ದಂಗೆ ನಿಮ್ಮ ಮನೇಲಿ ದೊಡ್ಡ ದೊಡ್ಡ ಸರಗಳು ಅವೆಲ್ಲ ಇದ್ವು. ಓಪನ್ ಸೈಟ್, ಓಪನ್ ಬೆಳಕು, ಹವಾ. ಅದನ್ನೇ ಕ್ಲೋಸ್ ಮಾಡೋದು. ಅನ್ಯ ಜಾತಿಯವ್ರು ಯಾರ ಬರಲಿ ಇಲ್ಲಿ ಹೊರಗೆ. ಈ ಡ್ರೆಸ್ಸಿಂಗ್ ಇದು ಮಿರರ್. ಏನು ಸರ್ ನನ್ನಷ್ಟುದ್ದನೇ ಇದೆ. ಹಂದಿಗನೂರು ವಾಡೆ ಇತಿಹಾಸಕ್ಕೆ ಆತ್ಮೀಯರೆಲ್ಲರಿಗೂ ಸ್ವಾಗತ. ಬಸ್ಲು ಮನೆ. ಏನು ಸರ್ ಇದು ಬಸ್ಲು ಮನೆನಾ ಅಥವಾ ನಡ್ ಮನೆನಾ? ಬಚ್ಚಲ್ ಮನೆ. ಇಷ್ಟು ದೊಡ್ಡದು ಹೇಗೆ? ಇಲ್ಲಿ ನೀರಿನ ವ್ಯವಸ್ಥೆ ಎಲ್ಲ ಇಲ್ಲ? ನೀರು ಜಗ್ಗಿ ಹಾಕ್ತಿದ್ರಿ ಅವ್ರು. ಓಕೆ. ಈಗ ಅವೆಲ್ಲ ವಾಸ್ತು ಪ್ರಕಾರ ಮುಚ್ಚಿದೆ. ನೀವೇ ಮುಚ್ಚಿಸಿದ್ದು? ನಾನೇ ಮುಚ್ಚಿಸಿದ್ದು. ದಕ್ಷಿಣ ದಿಕ್ಕಿಗೆ ಬಾವಿ ಇರಬಾರ್ದಂದಿದ್ದು. ಇವಾಗ ಏನಾದ್ರು ನೀರೇನಾದ್ರು ಮೇಲ್ ಬರೋದು ಆ ಥರ ಏನೂ ಇಲ್ಲ? ಓಕೆ. ಕಲ್ಲಿಂದು ಕಂಪ್ಲೀಟು ಅಂದರೆ ನಾವು ತೊಟ್ಟಿ ಇವಾಗ ನೀರಿನ ಟ್ಯಾಂಕ್ ಬಸ್ರ ಮನೇಲಿ ಮಾಡ್ಕೊಳ್ತೀವಲ್ಲ, ಸಿಂಟೆಕ್ಸ್ ಆ ಟೈಪ್ ಇಲ್ಲೇ ಇಲ್ಲ, ಒಂದು ಕಲ್ಲಿನಾಗ ಆಗಿದ್ದು. ಸರ್ ಇದು ಎಲ್ಲಿ ಸ್ನಾನ ಮಾಡ್ತಾ ಇದ್ರು? ಇಲ್ಲಿ ಕೂತ್ಕೊಂಡು? ಅಲ್ಲೇ. ಎಲ್ಲಿ ಬನ್ನಿ ನೋಡಿ. ಓ ಈ ಕಡೆ. ವಾವ್ ಏನು ಸಖತ್ತಾಗಿದೆ ಸರ್. ಓ ಆ ಕಡೆ ಅರ್ಬಿ ಹೋಗಿ ಬಟ್ಟೆ ತೆಗೆದು ಹೋಗಿದ್ದು, ಹೊರಗೆ ಹೋಗಿ ಹೊಳಿಗೆ ಹೋಗಿ ಹೋಗ್ಕೊಂಬರ್ತೀವಿ. ಓ ನಾವು ಬಿಚ್ಚಿದಂಥ ಬಟ್ಟೆಗಳನ್ನ ಅಲ್ಲಿ ಇಡೋದಕ್ಕೆ. ಓ ಇಲ್ಲೆಲ್ಲ ಸೋಪ್ಗಳೆಲ್ಲ ಇಟ್ಕೊಳ್ಳೋದಕ್ಕ. ಓಕೆ. ಒಲೆ ಅವಾಗಿಂದ ಏನಾದರೂ ಚೇಂಜ್ ಮಾಡಿದ್ರಾ? ಅದೇ ಇದೆ. ಓ ಸ್ವಲ್ಪ ಬಿದ್ದೋದಂಗೆ ಆಗ್ಬಿಟ್ಟಿದೆ ಅಲ್ಲ. ಇಲ್ಲಿ ಸೌದೆಗಳನ್ನ ಇಟ್ಕೊಳ್ತಾ ಇದ್ದಿದ್ದು. ಓಕೆ. ಹಾಂ ಸೂಪರ್. ಇಲ್ಲಿಂದ ನೀರು ನಮಗೆ ಬೇಕು ಅಂದರೆ ಇಲ್ಲ ಅಲ್ಲಿ ಕನೆಕ್ಷನ್ ಮಾಡಿದಾರಲ್ಲ, ನೀರು ಹೊರಗೆ ಹೋಗುತ್ತೆ. ತೊಳಿಬೇಕಾದ್ರೆ ಹಾಂ ನೀವು ಟ್ಯಾಂಕ್ ತೊಳಿಬೇಕಾದ್ರೆ ತಾಳಗ ಒಂದು ಪೈಪ್ ಇರ್ತಿರಲ್ಲ, ಔಟ್ಲೆಟ್. ಹೌದು. ಇದ್ರಾಗ ಇದು ಬಾಣಿ ತೊಳಿಬೇಕಾದ್ರೆ ಅಲ್ಲಿ ಔಟ್ಲೆಟ್. ಅದನ್ನೇ ಕ್ಲೋಸ್ ಮಾಡೋದು. ಅಲ್ಲಿ ಅರಿಬಿ ಇಟ್ಟು. ಓ ಈ ರೀತಿ ಟೆಕ್ನಾಲಜಿ ಮಾಡಿದ್ರ ಅವಾಗ? ಇಲ್ಲಿ ಅರಿಬಿ ಇಟ್ಟು ಮಾಡ್ತಾರೆ. ಅರಿಬಿ ಇಟ್ಟು ಬಿಟ್ರೆ ಅದು ಇದನ್ನಾಗಲ್ಲ, ನೀರು ಹೊರಗೆ ಹೋಗೋದು. ಅಲ್ಲ ಕಲ್ಲಿಂದ ತೊಟ್ಟಿ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೀವಿನ್ನ ಹಾಗೆ ಉಳಿಸ್ಕೊಂಡಿದ್ದೀರಲ್ಲ, ನಿಜವಾಗ್ಲೂ ಇವತ್ತಿಗೆ ಅದನ್ನು ಎತ್ತವರು ಇಲ್ಲ, ಮಾಡೋರು ಇಲ್ಲ. ಅಂದಾಜು ತುಂಬ KG ಬರುತ್ತೆ. ಇದನ್ನೇನೋ ತೊಗೊಂಡು ಹೊರಗಿಡ್ಬೇಕಂದ್ರೆ ಕ್ರೇನ್ ತಂದು ತೆಗಿಬೇಕು. ಸರ್ ಇದು ಈ ವ್ಯವಸ್ಥೆ ಅಲ್ಲಿ ಬಾವಿ ಇತ್ತು. ಓ ಬಾವಿಗೋಸ್ಕರ ನೀರು ಅಲ್ಲಿ ಜಗ್ಗಿ ಹಾಕ್ತಿದ್ರು. ಹೊರಗಡೆಯಿಂದ ತರ್ತಾ ಇರಲಿಲ್ಲ? ಇಲ್ಲ 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 ಇಲ್ಲ. ನೀವು ನೋಡಿದ್ರಿ ನಿಮ್ಮ ಚಿಕ್ಕ ವಯಸ್ಸಲ್ಲಿ? ಹಾಂ ನಾವು ನೋಡಿದಾಗ ರಾತ್ರಿ 10 ಗಂಟೆ ಮಟ್ಟ ಬಾಣಿ ತುಂಬಿಸೇ ಹೋಗ್ತೀವಿ. ಓ ಓಕೆ. ಓಕೆ ಸೂಪರ್ ಸರ್. ಅದು ಎತ್ತಿ ಮನೆ ಬರ್ರಿ. ಇದೇನು ಸರ್ ಈ ಥರ ಒಂದು ಪ್ಯಾಸೇಜ್ ಇದು ಹುಸಿ. ಓಕೆ. ಇಲ್ಲಿ ಏನು ಮಾಡಿ ಸಾಮಾನು ಬಾಂಡೆ ಸಾಮಾನು ಇಡ್ತಿದ್ರು. ಓ ಉಂಡಿದ ತಾಟು ಗೀಟು ಮತ್ತು ತೊಗೊಂಡು ಹೋಗಿ ಹೊರಗೆ. ಓಕೆ. ಎಷ್ಟು ಅಂತಸ್ತಿಂದು ವಾಡೆ ಇದು? ಇದು 500 ವರ್ಷ ಅಲ್ಲ ಅಂತಸ್ತು ಎಷ್ಟು? 2 ಅಂತಸ್ತು. 2 ಅಂತಸ್ತು. ಮೇಲೆ ಹೇಗೆ ಹೋಗೋದು? ಮೇಲೆ ಬನ್ನಿ ಸರ್ ಹಿಂಗೆ ಹೋಗೋಣ, ಮಳೆ ಕಡಿಮೆ ಆಗಿಬಿಟ್ಟಿದೆ. ಇಲ್ಲ ಅಂತ ಇದು ನೀವು ಹೇಳ್ದಂಗೆ ಹೆಣ್ಮಕ್ಳಿಗೋಸ್ಕರ ಮಾಡಿದ್ದಂತೆ. ಓಪನ್ ಸೈಟ್, ಓಪನ್ ಬೆಳಕು, ಹವಾ. ಓಕೆ. ಅವರೇ ಸರ್ ಅದು ಯಾವುದೇ ಸಂದರ್ಭದಲ್ಲಿ ಹೊರಗಡೆ ಮುಕ್ತವಾಗಿ ಬರ್ತಾ ಇರಲಿಲ್ಲ? ಬರ್ತಾ ಇರ್ತಿದೆ. ಓ ರಾಜಮನೆತನದವರೇ ಹಾಗೆ. ಘೋಷಾ ಪದ್ಧತಿ. ಓಕೆ. ನಿಮ್ಮ ಮನೆತನದಲ್ಲಿ ಬರುವಂತಹ ಪ್ರಮುಖವಾದ ರಾಣಿಯರು ಸಮಾಜಕ್ಕೆ ಮಾಡಿದಂಥ ಸೇವೆಗಳೇನಾದರೂ ಇದ್ದರೆ ಹೇಳ್ಕೊಳ್ಬೋದು ಸರ್? ಅದು ನಮ್ಮ ಮುತ್ತಮ್ಮ ಅವರು ಭಾಳ ಸೇವೆ ಮಾಡಿದ್ದಾರೆ. ಅದು ಹೇಳಿದೆಯಲ್ಲ, ಈ ಗ್ರಾಮದಲ್ಲಿ ಏನಾದರೂ ತ್ರಾಸ ಆದರೂ ಅವರೇ ಔಷಧ ಮಾಡಿಕೊಡ್ತಿದ್ದರು. ಅದೇ ನಾಟ್ಯ ಔಷಧ ಬುಕ್ಕ ಬರೆದಿದ್ದಾರೆ. ಆ ಬುಕ್ಕ ನಿಮ್ಗೊಂದು ಕೊಡ್ತಿದ್ದೇನೆ, ನೋಡ್ರಿ. ಇದು 4 ಕಡೆಯಿಂದಲೇ ಇಲ್ಲಿ ಎಂಟ್ರೆನ್ಸ್ ಇತ್ತು. ಇದೇನು ಸರ್ 2 ನೀವು ಡೈನಿಂಗ್ ಟೇಬಲ್ ಇಟ್ಕೊಂಡಿದ್ರೆ? ಅಲ್ಲನ್ನು ನೋಡ್ತೀವಿ, ಇಲ್ಲನ್ನು ನೋಡ್ತೀವಿ. ಓ ಆಫೀಸರ್ಸ್ಗೆ ಬೇರೆ. ಅನ್ಯ ಜಾತಿಯವ್ರು ಯಾರ ಬರಲಿ ಇಲ್ಲಿ ಹೊರಗೆ. ಹಾಂ
ಅದು ಪರ್ಸ್ನಲ್ ಆಗಿ ನಿಮಗೆ ನಾವು ಒಳಗಡೆ ನೋಡಿದ್ವಲ್ಲ ಅದು. ಓಕೆ, ಯಾವಾಗ ಪರ್ಚೇಸ್ ಮಾಡಿದ್ದಿದೆಲ್ಲ? ಇದು 1960. ಓ, ನಿಮ್ಮ ತಾತನ ಕಾಲದಲ್ಲೇ ಪರ್ಚೇಸ್ ಮಾಡಿದ್ದು. ಅದು ಒಳಗಡೆ ಇರೋದ್ರ ಅದು ಈಗ ಮಾಡಿಸಿದ್ದು. ಮೊದಲು ತಳಕೂಟ ಊಟ ಮಾಡ್ತಿದ್ದು. ಹಾಂ ಹಾಂ. ಈ ನೆಲದ ಅವೆಲ್ಲ ಸಾರಿಸ್ತಾ ಇದ್ರಲ್ಲ, ಇದೆಲ್ಲ ಯಾವಾಗ ಹಾಕ್ಸಿದ್ದು? ಇವು 1959. 59 ಇದು ಮಾಡಿದ್ದು. ಮೊದಲು ನೆಲ ಸಗಣಿ ರಾಡಿಲಿ ಸಾರಿಸ್ತಿದ್ದು. ಇದು ಟ್ರೆಜರಿನ. ಅದು ಓಪನ್ ಮಾಡ್ತೀರಾ ಏನಾದರೂ? ಯಾವಾಗ? ಈಗೇನು ಮಾಡಲ್ರಿ, ಮೊದಲೆಲ್ಲ ಮಾಡ್ತಿದ್ರು. ಈಗ ಏನೇನು ಇಡ್ತಾ ಇದ್ರು ಅದರಲ್ಲಿ? ಎಲ್ಲ ದುಡ್ಡು ಬಂಗಾರ ಇಡ್ತಿದ್ರು. ನೀವು ನೋಡ್ದಂಗೆ ನಿಮ್ಮ ಮನೇಲಿ ದೊಡ್ಡ ದೊಡ್ಡ ಸರಗಳು ಅವೆಲ್ಲ ಇದ್ವು. ಇದ್ವಾ? ನಿಮ್ಮ ಅಮ್ಮನ ಹತ್ರ ಎಷ್ಟಿತ್ತು, ಅಜ್ಜಿ ಹತ್ರ ಎಷ್ಟಿತ್ತು, ಎಷ್ಟೆಲ್ಲ ಹಾಕೊಳ್ಳೋರು? ಏನು ಹಾಕೋತಿದ್ರಿ, 100 ತೊಲೆ ಹಿಂಗೆ ಹಾಕೋತಿದ್ರು. 1 ತೊಲೆ ಅಂದರೆ ಎಷ್ಟು ಗ್ರಾಮ್ ಬರ್ಬೋದು? 10 ಗ್ರಾಮ್. 100 ತೊಲೆ ಅಂತ ಹೇಳ್ತಾ ಇದ್ದೀರಲ್ಲ. ಇದೊಂದು ಪೆಟ್ಟಿಗೆ ದೊಡ್ಡದು. ಹಾಂ, ಏನು ಇಡ್ತಾ ಇದ್ರಿ ಇದರಲ್ಲಿ? ಇದರಲ್ಲಿ ಸಾಮಾನಿದೆ. ಸಾಮಾನು ಇವಾಗಲೂ ಯೂಸ್ ಮಾಡಿ? ಇವಾಗಲೂ ಯೂಸ್ ಮಾಡಿ. ಓಕೆ, ಸೂಪರ್. ಇವಾಗ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ? ಅಟ್ಟದ ಮೇಲೆ ಮೇಲ್ಚಾವಣಿ. ಮೇಲ್ಚಾವಣಿ. ಓ, 2 ಕಡೆಯಿಂದಲೂ ಎಂಟ್ರೆನ್ಸ್ ಇತ್ತು ಇಲ್ಲಿ. ಇದು ಬೀಳಂಗಾಗೈತೆ. ಇದು ಸುರಂಗದಲ್ಲಿ ಹೋದಂಗೆ ಆಗ್ತಾ ಇದೆಯಲ್ಲ. ಏನು ಮೇಡಮ್, ಇದು ಬೀಳಂಗಾಗೈತಿ. ಇಷ್ಟು ಚಿಕ್ಕದಾಗಿ ಮಾಡಿದಾರಲ್ಲ ಸರ್? ಅದು ಚಿಕ್ಕ ಮಾಡಿಬಿಟ್ಟಾರ್ರಿ. ಏನಿದೆ? ಓ ವಾವ್, ಮಂಚ, ಮಿರರ್ ಇದೆ. ಇದಕ್ಕೆ ನೀವು ಬಂಗಾರ ಸಾಮಾನು ತಲೆಗೆ ಇಟ್ಕೊಂಡು ಮಕ್ಕೊಂಡು ಮುಂಜಾನೆ ಹೋಗು. ಮುಂಜಾನೆ ಹಾಕೊಳ್ತಾ ಇದ್ರು. ಅವಾಗ ಮಹಾರಾಣಿಯವ್ರದ್ದು ಸಿಂಪಲ್ ಅಲ್ವಲ್ಲ, ನಮ್ಮ ಥರ ದೊಡ್ಡ ದೊಡ್ಡ ಐಟಮ್ಸ್ ಎಲ್ಲ ಬಿಚ್ಚಿಟ್ಟು ಮಲ್ಲಿಗೆ. ಓಕೆ, ಸೇಫ್ಟಿ ಲಾಕರ್. ಅವ್ರ ತಲೆ ದಿಂಬಡಿನೇ ಇರ್ತಾ ಇತ್ತು, ಯಾರು ಅದನ್ನು ಕತ್ಕೊಳಕ್ಕೆ. ತಲೆನೇ ಹೆಂಗಿರ್ತದೆ. ಹಂಗಾರೆ ಇದು ಮಹಾರಾಣಿಯವ್ರಿಗೋಸ್ಕರನೇ ಮಾಡಿಸಿದಂಥ ಮಂಚನಾ? ಹಾಗೆ ರಾಜರ ಕಾಲದಲ್ಲಿ ಮಹಾರಾಣಿಯವರ ಮಂಚ ಯಾವ ರೀತಿ ಇತ್ತು ಅಂತ ಹೇಳಿದರೆ, ಅಂದಿಗ್ನೂರು ದೇಸಾಯಿಯವರ ವಾರ್ಡಲ್ಲಿ ನೋಡ್ಬೋದು ನಾವು. ಅಲ್ಲಿ ಕಲಾಕೃತಿಗಳ ಜೊತೆಗೆ ಮಿರರ್, ಎರಡೂ ಭಾಗದಲ್ಲಿ ಮಿರರ್. ಮಹಾರಾಜರದ್ದು ಇದೇ ರೀತಿ ಇರ್ತಾ ಆಯ್ತಾ? ನಿಮ್ಮನೇಲಿ ಈ ಥರ ಮಂಚ ಎಷ್ಟಿದ್ದು? 2-3 ಇದ್ದವ್ರು. ಏನಾಯ್ತು ಇವಾಗ? ಇನ್ನೊಂದು ಎಲ್ಲಿಟ್ಟಾರನ? ಓಕೆ, ಇದೆಲ್ಲ ಎಕ್ಸ್ಟ್ರಾ ನೀವು ಮಾಡಿಸ್ಕೊಂಡು? ಇಲ್ಲಿಲ್ಲ, ಮೊದಲಿಂದ ರೀ ಮಂಚದ. ಹಾಂ, ಮಂಚ ಇತ್ತಲ್ಲ ಅವಾಗ್ಲೇನೆ? ಅವಾಗಿಂದ ಬಂದಿದ್ದು. ಕರ್ಟನ್ ಇತ್ತಾ? ಸೊಳ್ಳೆ ಕರ್ಟನ್ ಕಟ್ಟಬೇಕಲ್ಲ. ನಾವು ಇವಾಗ ಮಂಚ ಅಂತ ಹೇಳಿದ್ರೆ ಫುಲ್ ಕಂಪ್ಲೀಟಾಗಿ ಅಲ್ಲಿಂದ ಎಲ್ಲಿವರೆಗೂ ಎಲ್ಲ ಪ್ಲೇವುಡ್ ಎಲ್ಲ ಕೊಟ್ಟಿರ್ತಾರೆ. ಇಲ್ಲಿ ಬಿಡಿ ಬಿಡಿ ಭಾಗದಲ್ಲಿ ಇವೆಲ್ಲ ಸಾಗವಾನಿ ಕಟ್ಟಿಗೆ ಸಪ್ರೇಟ್ ಮಾಡ್ಬೋದು. ಮ್ಯಾಲೆ ತೆಗಿಯೋದ್ರೆ ಶಿಫ್ಟ್ ಮಾಡ್ಕೋಬೋದು. ಎಲ್ಲಿಗೆ ಬೇಕಾದ್ರೆ ಕ್ಯಾರಿ ಮಾಡ್ಬೋದು. ಕಾಲು ನೋಡಿ ಸರ್, ಒಂದೊಂದು ಹೇಗಿದೆ, ಸಖತ್ತಾಗಿದೆ. ಕಬ್ಬಣನೂ ಮಿಕ್ಸ್ ಮಾಡಿದ್ದಾರೆ. ನಟ್ ಅಷ್ಟೇ ಕಬ್ಬಣ. ಓ, ಇದೆಲ್ಲ ರೌಂಡ್ ತಿರುಗುತ್ತೆ. ಮಕ್ಕಳಿಗೆಲ್ಲ ಆಟ ಆಡೋಕ್ಕೆ ತುಂಬ ಚೆನ್ನಾಗಿದೆ. ಮಹಾರಾಣಿಯವರಿಗೆ ಮಕ್ಕಳೆಲ್ಲ ಜನಿಸಿದಾಗ ಆಟ ಆಡ್ಬೋದು, ಮಲಗಿಸ್ಬೇಕಾದ್ರೆ ಎಲ್ಲ. ಒಳ್ಳೆ ಕಾನ್ಸೆಪ್ಟಲ್ಲಿ ಮಾಡಿ. ಈ ಡ್ರೆಸ್ಸಿಂಗ್ ಇದು ಮಿರರ್ ಏನು ಸರ್, ನನ್ನಷ್ಟುದ್ದನೇ ಇದೆ. ಓಕೆ, ಇದ್ರಲ್ಲಿ ನೋಡ್ಕೊಳ್ಳೋ ಲುಕ್ಕೇ ಬೇರೆ ರೀತಿ ಕಾಣಿಸ್ತಾ ಇದೆ. ಫುಲ್ ಇದನ್ನೇ ಕಾಣಿಸ್ತದೆ. ಫುಲ್ ಬಾಡಿನ ಸ್ಕ್ಯಾನಿಂಗ್ ಅಂತಾರಲ್ಲ, ಹಂಗೆ ಸ್ಕ್ಯಾನಿಂಗ್ ಹೌದು. ಇಲ್ಲೇನು ಇಟ್ಕೊಳ್ತಾ ಇದ್ದೆ? ಅವರೆಲ್ಲ ಕೋಮ್ ಗೇಮ್ ಇಡ್ತಿದ್ರು. ಓ, ಈ ರೀತಿ ಸಿಸ್ಟಮ್ ಅವಾಗ ಕೂಮ್ ಇಡೋದಕ್ಕೆ. ಇದೇನಾದ್ರು ಓಪನ್ ಆಗಲ್ರಿ ಅಲ್ಲಷ್ಟೇನೆ. ಓ, ಇದೊಂದು ಕಡೆ ಫಿಕ್ಸ್ಡ್. ಮಿರರ್ಗೂ ಈ ಥರ ಡಿಸೈನ್ ಇತ್ತಾ? ಓಕೆ, ಇದೇನಿದು ಅಂದರೆ ಈ ರೀತಿ? ಹಾಂ, ಆ್ಯಕ್ಷನ್ ನೀವು ಯಾವ ಟೈಪ್ ಬೇಕು ಆ ಕಡೆ ಇದ್ರ ಮೇಲೆ ಈಗ ಕೂತ್ಕೊಂಡು ಏನಾದ್ರು ಮಾಡಬೇಕಾದ್ರೆ ಈ ಟೈಪ್ ಮಾಡ್ಕೋಬೇಕು. ಹಿಂಗೆ ಮಾಡಿ ಹಿಂಗೆ ಸರಿತಿತ್ತು. ಈಗ ಅದು ಏನಾರು ಆಗಬಾರ್ದಂತ ಹುರಿ ಕಟ್ಟಿದ್ದಾನೆ. ಎಲ್ಲಿಂದ ತರಿಸಿದ್ದು? ಇದೇನಾದರೂ ಐಡಿಯಾ ಇದೆಯಾ? ಎಲ್ಲಿಂದ ತರಿಸಿದ್ದು? ಮೊದಲು ಹಳೆ ಕಾಲದ್ದು ಇವು. ನೀವು ಇದೇ ಕನ್ನಡಿ ನೋಡ್ಕೊಂಡೆ ರೆಡಿ ಆಗಿ? ನಾವು ಸಣ್ಣ ಹುಡುಗರು ಇದ್ದಾಗ ಇದ ಕನ್ನಡಿ ಇದೇ ರೂಮಲ್ಲೇ ಇದ್ದಿದ್ದು. ತಾಳಗೆ ಇರ್ತಿದ್ದು. ಅಲ್ಲ, ನಮ್ಮ ಅಜ್ಜ ಯಾರು ಗೆಸ್ಟ್ ಬಂದ್ರೆ. ಹಂಗಾದ್ರೆ ಇದು ಗೆಸ್ಟ್ ರೂಮ್ ಆಗಿ ಮಾಡಿದ್ರಿ. ಓಕೆ, ಮತ್ತೆ ಇನ್ಯಾವ ಭಾಗ ನೋಡ್ಬೋದು ಇಲ್ಲಿ? ಆ ಕಡೆ ಎಲ್ಲ ಬೀಳಂಗಾಗ್ಯಾವ್ರಿ ಮೇಡಮ್. ಇದೆಲ್ಲ ಬೀಳಂಗ ಆಗಿಬಿಟ್ಟೈತಿ ಈಗ. ಬನ್ನಿ. ಹಾಗಾದ್ರೆ ಮೇಡಮ್, ಓ, ಇದು ಬಾಲ್ಕನಿ ಥರ ಹೊರಗಡೆ ಎಲ್ಲ ಕಾಣ್ತೈತಿ. ಓ, ಇಲ್ಲಿ ಎಂಟ್ರೆನ್ಸ್ ಕಾಣಿಸುತ್ತೆ. ಎತ್ತು ಕತ್ತಿ ಎಲ್ಲ ಎತ್ತು ಬಿಟ್ಟರು ನೋಡಿದ್ರು ಎಲ್ಲ ಕಾಣ್ತದೆ. ಇಲ್ಲಿಗೆ ಮಹಾರಾಣಿಯವರು ಬರ್ತಾ ಇದ್ರ? ಹಲೋ ಇತ್ತು ಅವ್ರಿಗೆ. ಓ, ಸೂಪರ್. ಇಲ್ಲಿ ಅಂದರೆ ಅವಾಗ ಅಂದಿಗ್ನೂರು ಎಲ್ಲ ಕಾಣಿಸ್ತಾ ಇದ್ದು ಅನ್ಸುತ್ತೆ ಇಲ್ಲಿ ಇತ್ಕೊಂಡು ನೋಡಿದ್ರೆ. ಇವಾಗ ನಾವು ಇತ್ಕೊಂಡಿದ್ದೀವಲ್ಲ, ಇಲ್ಲಿ ಇದೇ ರೀತಿ ಹೋಗ್ಬೋದಿತ್ತು ಅವಾಗ? ಎಲ್ಲ ಹೋಗ್ಬೋದು, ಈಗ ಹೋಗ್ಬೋದು. ಇವಾಗಲೂ ಹೋಗ್ಬೋದು. ಈ ಕಡೆಯಿಂದ ಹೋಗೋದಾ? ಹಾಂ, ಆ ಕಡೆಯಿಂದ ಡೋರ್ ಇದೆ. ಓಕೆ ಸರ್, ಅಲ್ಲೇನು ಒಂದು ಬೋರ್ಡ್ ಹಾಕಿದ್ದೀರಲ್ಲ, ಅದು ಕಟ್ಸಿದ್ದು ಹಾಕಿದ್ದಾರೆ 1955 9
59ದಾಗ ಕಟ್ಟಿಸಿದ್ದಾರೆ ನಮ್ಮ ಅಜ್ಜ. 1959 ಓಕೆ. ಎಲ್ಲರೂ ಇದ್ರ ಮುಂದೆ ದೇಸಾಯಿ ಅಂತ ಬರೀ ನಿಮ್ದು ಮಾಮ್ಲೆ ದೇಸಾಯಿ ಅಂತ. ಅಂದ್ರೆ ಎಲ್ಲ ಮಾಮಲೆದಾರಿಕೆನೂ ನಮ್ಗೆ ಇತ್ತಲ್ಲ. ಮಾಮ್ಲೆದಾರಿಕೆ ಅಂದ್ರೆ ಏನು? ಈಗ ತಹಸೀಲ್ದಾರ್ ಇರ್ತಾರಲ್ಲ, ಹಾಂ ಹಾಂ ಹಾಂ. ಒಂದು ತಾಲೂಕಿಗೆ ಒಬ್ಬರು ಮಾಮಲೆದಾರ ಅಂತಾರೆ. ಈಗ ತಹಸೀಲ್ದಾರ್ ಇಂಗ್ಲೀಷ್ ವರ್ಡ್ಸ್ ತಹಸೀಲ್ದಾರ್, ಅವಾಗ ಮಾಮ್ಲೆದಾರ. ಮಾಮಲೆದಾರ್. ಈ ಕನ್ನಡದಲ್ಲಿ ಮಾಮಲೆದಾರನ ಅಂತಾರೆ. ಓಕೆ. ಈಗ ಇಂಗ್ಲೀಷ್ದಲ್ಲಿ ತಹಸೀಲ್ದಾರ್. ಮಾಮಲೆದಾರ ಅಂದ್ರೆ 8 ತಾಲೂಕಿನ ತಹಸೀಲ್ದಾರ್ ಇವರೇ ಅಲ್ಲ, ವತನ್ ಇತ್ತಲ್ಲ, ಹಾಗಾಗಿ ಮಾಮ್ಲೆದಾರ ಮಾಮಲೆ ದೇಸಾಯಿ ಅನ್ನೋದು ಇದು ಕಾಮನ್ ಆಗಿ ಬಂದಿದೆ. ಇವಾಗ ನಿಮ್ಮ ಹೆಸರು ಮುಂದೆನೂ ಬಂದಿದೆ, ನಿಮ್ಮ ಮಗನ ಹೆಸರು ಮುಂದೆನೂ ಬಂದಿದೆ. ಅದು ಮಾಮಲೆ ದೇಸಾಯಿ ಅಂತ ಬಂದು. ಇಲ್ಲೇನು ಸರ್ ಮೇಲ್ಗಡೆ ಏನು ಹಾಕಿದ್ದೀರಾ? ಹಂಚು. ಇದನ್ನ ನೀವು ಎಕ್ಸ್ಟ್ರಾ ಮಾಡಿಸ್ಕೊಂಡಿದ್ದ? ಮುಂಚೆ ಮೇಲ್ಮುದ್ದಿದ್ದು ತೆಗೆದು. ಓಕೆ. ಅಂದರೆ ಗಾಳಿ ಬೆಳಕಿನ ವ್ಯವಸ್ಥೆ ಎಲ್ಲ ಕಡೆಯಿಂದಲೂ ಸಖತ್ತಾಗಿದೆ. ಬೆಳಕ ಗಾಳಿ ವಾಸ್ತು ಅಂದ್ರೆ ಬೆಳಕು ಗಾಳಿ ಬರೋದಕ್ಕೆ ವಾಸ್ತು. ಅಂದರೆ ಒಂದೊಂದು ರೂಮ್ ಎಷ್ಟು ದೊಡ್ಡದಾಗಿರ್ತಾ ಇತ್ತಲ್ಲ ಸರ್ ಅವಾಗ? ಒಂದು 4 ಗುಂಟೆ 2 ಗುಂಟೆ. ಈಗ 2 ಗುಂಟೆದಾಗ ಒಂದು ಮನೆ 2 BHK 3 BHK 2 ಫ್ಲೋರ್ 3 ಫ್ಲೋರ್ ಆಗ್ತಾವೆ. ಈ ಮಹಾನಗರದಲ್ಲಿ ಒಂದು ಇದರಲ್ಲೇ 30-40 ಸೈಟಲ್ಲೇ ಎಷ್ಟು 4th ಫ್ಲೋರ್ ಕಟ್ಬಿಡ್ತೀವಿ. ಅವಾಗ ಮಹಾರಾಜರ ಮನೆ ಯಾವ ರೀತಿ ಇತ್ತು ಅದ್ರ ವೈಭವನ ಮಾಡೋರು ಇರ್ತಿದ್ರಲ್ಲ. ಚಿತ್ರದುರ್ಗ ಜಗದ್ಗುರುಗಳು ಬಂದಾಗ 250 ಎಕರೆ ಭೂಮಿ ಹಾಗೂ 40,000 ರೂಪಾಯಿ ಉದಾರವಾಗಿ ದಾನ ನೀಡಿದರೆ ವಿಶಾಲಕರಣ ದಿನಪ್ರತಿಗೆ ಆರಂಭಿಸಿ 10 ವರ್ಷಗಳ ಕಾಲ ನಡೆದುಕೊಂಡು ಬಂದಿದೆ. ಶಿಕ್ಷಣ ಪ್ರೇಮಿ ವಿಶ್ವವಿದ್ಯಾಲಯ ಕೀರ್ತಿ ಇದೆಲ್ಲ ಐತೆ ನೋಡ್ರಿ. ನೀವೆಲ್ಲ ದಾನ ಮಾಡಿದ್ದೆಲ್ಲ ಅದಕ್ಕೋಸ್ಕರ ಸನ್ಮಾನ ಪತ್ರ ಕೊಟ್ಟಿದ್ದು ಐತೆ. ಆಕೆ ಬಿಜಾಪುರಲ್ಲಿ ಆದಿಲ್ಶಾಹಿ ಪೂರ್ವಜರು ವಿಶ್ವನಾಥ್ ಹೋಗಿ ಬಂಕಾಪುರ ಪರಗ್ನಾವತ್ ಅಂತ ಬುಳ್ಳಪ್ಪ ಸರ್ ಬ್ರಿಟಿಷ್ ಸರ್ಕಾರ ದಕ್ಷಿಣ ಭಾಗದ ಸರ್ದಾರ್ ಅಂತ ಬಿರುದು ಗೌರವಿಸಿತ್ತು. ಅವರು ಲಿಂಗಾಯತ್ ವಿದ್ಯಾಭಿವೃದ್ಧಿ KLE ಸಂಸ್ಥೆಗಳಿಗೆ ಅಪಾರ ಧನ ಸಹಾಯ ಮಾಡಿ ಸಮಾಜಕ್ಕೆ ಹೆಚ್ಚು ಸಲ್ಲುವಂತೆ ಮಾಡಿದ್ದಾರೆ. ಇತಿಹಾಸವುಳ್ಳ ಮನೆತನ ಹುಟ್ಟಿ ತಾವು ಮನೆತನ ಗೌರವ ಕಾಪಾಡುವುದಕ್ಕೂ ಜನೋಪಕಾರ ಗೈದು ಲೋಕ ಪ್ರಸಿದ್ಧಿಯನ್ನು ಪಡೆಯಿರಿ ಒಂದು ಸನ್ಮಾನ ಪತ್ರ ಕೊಟ್ಟಿದ್ದಾರೆ. ಸೂಪರ್. ನೀವು ಮಾಡಿದಂತೆ ನಿಮ್ಮ ಮನೆತನಗಳು ಮಾಡಿದಂತೆ ಎಲ್ಲ ಕಾರ್ಯಗಳು ಇದರಲ್ಲಿ ನಾವು ನೋಡ್ಬೋದು. ಚಿತ್ರದುರ್ಗ ಮಾ ನಿರಂಜನ್ ಮಲ್ಲಿಕಾರ್ಜುನ್ ಮುರುಘರಾಜೇಂದ್ರ ಸ್ವಾಮಿಗಳು. ಓಕೆ. ಆ ಮಠದವರು ನಿಮ್ಮ ಸನ್ಮಾನ ಪತ್ರ ಕೊಟ್ಟಿರೋದು. ಓಕೆ. ಎಷ್ಟರಲ್ಲಿ ಸರ್? ಏನಾದರೂ ಇಸ್ವಿಗಳಿದೆಯಾ? ಇಲ್ಲ ಅಲ್ಲ. 1991. 90ರಲ್ಲಿ. 1991. ಹೌದು, ಜನವರಿಲಿ. ಬಿದ್ದಿರಿ ಮೇಡಮ್, ಇದಕ್ಕಿಡ್ರಿ, ಕೈ ಕೊಡ್ರಿ. ಈ ರೀತಿಯಾಗಿ ಏನಕ್ಕೆ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ? ಮೊದಲು ಮಾಡಿಬಿಟ್ಟಿದ್ದಾರೆ. ಇದು ಕ್ವಾಟ್. ಇಲ್ಲಿ ಇವಾಗ ಯಾರು ಮಲಗಲ್ಲ ಅನ್ಸುತ್ತಲ್ಲ. ಅಂದರೆ ನಾವಿಲ್ಲಿ ಅರಮನೆಗೆ ಬಂದಾಗ ಒಂದು ಗಮನಿಸ್ಬೇಕು, ಒಂದು ಕೋಣೆಗೆ ನಾವು ಎಂಟ್ರಿ ಆಗಬೇಕಂದ್ರೆ 3 ಕಡೆಯಿಂದಲೂ ಇದೆ. ಅವಾಗ ಲಾಕ್ ಮಾಡ್ಬೇಕಂದ್ರೆ 3 ಕಡೆಯಿಂದ ಲಾಕ್ ಮಾಡಬೇಕು. ಒಂದು ಹೊರಗಡೆ ಹೋಗ್ಲಿಕ್ಕೆ, ಇನ್ನೊಂದು ಎಂಟ್ರಿ ಆಗಲಿಕ್ಕೆ, ಇನ್ನೊಂದು ಒಳಗಡೆಯಿಂದ ಬರಲಿಕ್ಕೆ, ಒಳಗಡೆಯಿಂದ ಬೇರೆಯವ್ರ ಹೊರಗಡೆಯಿಂದ ಬರಲಿಕ್ಕೆ ಅವ್ರಿಗೆ ಸಪ್ರೇಟ್ ಆಗಿ, ಮತ್ತೆ ಅವ್ರಿಗೆ ಪರ್ಸನಲ್ ಆಗಿ ಏನಾದ್ರು ಟೈಮ್ ಸ್ಪೆಂಡ್ ಮಾಡ್ಬೇಕಂದ್ರೆ. ಇದೇನು ಸರ್ ಟೇಪ್ ರಿಕಾರ್ಡರ್? ರೇಡಿಯೋನ ಯಾವಾಗಿನ ಕಾಲದ್ದು? ಹಿಂದಿನ ಕಾಲ. ಹಗರ್ ವರ್ಕಿಂಗ್ ಕಂಡೀಷನ್ ಐತಿ. ಎಲ್ಲ ಹಚ್ಬೇಕ್ರಿ ಯಾರು? ಸಾಂಗು ಎಲ್ಲ ಪ್ಲೇ ಆಗುತ್ತೆ, ಟ್ಯೂನಿಂಗು ಟ್ಯೂನ್ ಎಲ್ಲ ಇದೆ. ನೀವು ಚಿಕ್ಕದ್ರಿಂದ ಇತ್ತಾ ಇದು? ಅವಾಗೆಲ್ಲ ಕೇಳ್ತಾ ಇದ್ರಾ ಇದರಲ್ಲಿ? ಇವಾಗ ಮೂಲೆಯಲ್ಲಿ ಇಟ್ಟಿದ್ದೀರಾ. ಓಕೆ, ತುಂಬ ಪ್ರೀಶಿಯಸ್ ಸರ್, ಉಳಿಸ್ಕೊಳ್ಳಿ ಹಾಗೇನೆ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.